ನೆಚ್ಚಿನ ಗಣ್ಯರಿಗೆ ನಮಸ್ಕಾರ ಹಾಗೂ ಸಭಾಂಗಣದಲ್ಲಿರುವಂತಹ ಎಲ್ಲ ಹಿರಿಯರು, ಆತ್ಮೀಯರು, ಸ್ನೇಹಿತರಿಗೆಲ್ಲರೂ ಕೂಡ ನಮಸ್ಕಾರ. ಮಾಧ್ಯಮದವರೆಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರವನ್ನು ಅರ್ಪಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಜಂಗ್ಲಿ ಪ್ರಸನ್ನ ಅವರಿಗೆ ಒಂದು ವಿಶೇಷವಾದಂತಹ ಒಂದು ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದರೆ ನಾವು ಈ ರಣಹದ್ದು ಸಿನಿಮಾದ ಒಂದು ಪ್ರೊಡಕ್ಷನ್ ಕೆಲಸಗಳನ್ನ ಮಾಡ್ತಾ ಇದ್ವಿ. ಒಂದು ಅಂತ್ಯಾಕ್ಷರಿ ಹಾಡ್ತಾ ಇದ್ರು ಕೂಡ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಫಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ನಾನು ಸುನಾದ ಲೈವ್ ಕ್ಯಾಸೆಟ್ಸ್ ಅಂತ ಇತ್ತು, ಸಪ್ತಸಾಗರ ಆಡಿಯೋ ಕಂಪನಿ, ನಮ್ಮ ಸಂತೋಷ್ ಬಿಲ್ಡಿಂಗಲ್ಲಿ. ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಆಡಿಯೋ ಕಂಪನಿಯಲ್ಲಿ ನಾನು ಕೆಲಸ ಮಾಡಿದ್ದೆ. ಅದಲ್ಲದೆ ನನ್ನದೇ ಸ್ವಂತ ಶ್ರೀ ಮೆಲೋಡಿಸ್ ಅಂತ ಆರ್ಕೆಸ್ಟ್ರಾ ಇದೆ. ಆ ಆರ್ಕೆಸ್ಟ್ರಾದಲ್ಲಿ ನನಗೆ ಒಂದು ಹಾಡುವಂಥ ಒಂದು ತರಬೇತಿ, ಅಂದರೆ ಹಾಡ್ತಾ ಇದ್ದೆ, ಗಾಯಕನಾಗಿ ಹಾಡ್ತಾ ಇದ್ದೆ. ಈ ಒಂದು ಎಕ್ಸ್ಪೀರಿಯನ್ಸ್ನ ಬಿಟ್ಟರೆ ಯಾವುದೇ ಒಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ನಾನು ಕೆಲಸ ಮಾಡಿರಲಿಲ್ಲ. ಆದರೆ ಎಲ್ಲ ಪ್ರಮುಖ ಮ್ಯೂಸಿಕ್ ಡೈರೆಕ್ಟರ್ಸ್ನ ಹಾಡುಗಳನ್ನು ನಾನು ಹಾಡ್ತಾ ಇದ್ದೆ. ಅದೇ ನನ್ನ ಒಂದು ಅನುಭವ. ಆ ಒಂದು ಅನುಭವ ಇದ್ದರೂ ಕೂಡ ನಾವು ಒಂದು ಲೊಕೇಶನ್ನು ನೋಡಕ್ಕೆ ಹೋಗಿರುವಾಗ ನಮ್ಮ ಜಂಗ್ಲಿ ಪ್ರಸನ್ನ ಅವರು, ಹಾಗೆ ನಮ್ಮ ಜೊತೆ ವಿಶ್ವನಾಥ್ ಅವರು ಕೂಡ ಇದ್ದರು. ಕಾರ್ ನಾನೇ ಡ್ರೈವಿಂಗ್ ಮಾಡ್ತಾ ಇದ್ದೆ. ಆವಾಗ ಒಂದು ಆ ಖುಷಿಗೆ ಎಲ್ಲರೂ ಕೂಡ ಹಾಡನ್ನ ಅಂತ್ಯಾಕ್ಷರಿ ಥರ ಹಾಡ್ಕೊಂಡು ಬರ್ತಾ ಇದ್ವಿ. ಮ್ಯೂಸಿಕ್ ಡೈರೆಕ್ಟರ್ನ ಇದೇ ಸಿನಿಮಾಗೆ ನನಗೆ ನೋಡೋಕ್ಕೆ ಕೂಡ ಅವರು ಹೇಳಿದರು, ನಿರ್ಮಾಪಕರು. ನಾನು ಕೂಡ ಸರ್ಚ್ ಮಾಡ್ತಾ ಇದ್ದೆ. ನಾನು ಯಾವುದೇ ಕೂಡ ಆಸೆ ಇಟ್ಕೊಂಡಿರಲಿಲ್ಲ. ನಾನು ಅವ್ರನ್ನ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀನಿ ಅಂತಲೂ ಕೂಡ ನಾನು ಕೇಳಿರಲಿಲ್ಲ. ಆದರೆ ಒಂದು ಸಂದರ್ಭ ಬಂದಾಗ ಸಡನ್ ಆಗಿ ಅವರು ಜಂಗ್ಲಿ ಪ್ರಸನ್ನ ಅವರು ಒಂದು ದೇವಸ್ಥಾನ ಬಂತು, ಗಾಡಿ ನಿಲ್ಲಿಸು ಅಂತ ಹೇಳಿದ್ರು. ನಿಲ್ಲಿಸಿದ ತಕ್ಷಣ ಬೇರೆ ಯಾರು ನಾನು ಮ್ಯೂಸಿಕ್ ಡೈರೆಕ್ಷನ್ ಕೊಡಲ್ಲ, ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಷನ್ ನೀನೇ ಮಾಡಬೇಕು ಅಂತ ಹೇಳಿ ದೇವರ ಮೇಲೆ ಪ್ರಮಾಣ ಮಾಡಿ ಅವತ್ತು ನನಗೆ ಸಂಗೀತ ನಿರ್ದೇಶಕನಾಗಿ ಒಂದು ಜವಾಬ್ದಾರಿಯನ್ನು ವಹಿಸ್ತಾರೆ. ಆದರೆ ನಾನು ಹೆದರ್ಕೊಂಡು ನಾನು ಮಾಡಲ್ಲ ಅಂತ ಸುಮಾರು ದಿನ ಟೈಮ್ ತಗೋತೀನಿ. ಯಾಕಂದರೆ ಅಷ್ಟು ಸುಲಭ ಅಲ್ಲ. ಸಂಗೀತ ನಿರ್ದೇಶನ ಮಾಡ್ತೀನಿ ಅಂದರೆ ಅದಕ್ಕೆ ಆದಂತಹ ಕೆಲವು ಅರ್ಹತೆಗಳು ಇರಬೇಕು. ನನಗೇನು ಆ ಥರ ಅರ್ಹತೆ ಇಲ್ಲ ಅನ್ನೋ ಒಂದು ಭಯ ನನ್ನಲ್ಲಿ ಕಾಡ್ತಾ ಇತ್ತು. ಆದರೆ ನೀನು ಮಾಡ್ತೀಯಾ, ಖಂಡಿತ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಹುರಿದುಂಬಿಸ್ತವರು ಮೊಟ್ಟ ಮೊದಲನಾಗಿ ಜಂಗ್ಲಿ ಪ್ರಸನ್ನ ಅವರು. ನನ್ನ ಸ್ನೇಹಿತ ಮಾತ್ರ ಅಲ್ಲ, ನನ್ನ ದೊಡ್ಡಣ್ಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಅವರು ನಿರ್ಮಾಪಕರು, ಕಲಾವಿದ, ಗಾಯಕನ ಸಂಬಂಧ ಅಲ್ಲ, ನಮ್ಮಿಬ್ಬರದ್ದು ಒಂಥರ ಸಹೋದರದ ಒಂದು ಸಹೋದರತ್ವ ಸಂಬಂಧ. ಇದಕ್ಕೆಲ್ಲ ನನ್ನ ಬೆನ್ನೆಲುಬಾಗಿ ಯಶೋದಮ್ಮ ಅವರು ನನ್ನ ತಾಯಿ ಸ್ಥಾನದಲ್ಲಿ ನನಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಈ ಒಂದು ಕೆಲಸ ನಾನು ಶುರು ಮಾಡಿದಾಗ ಮೊದಲನೇದಾಗಿ ನಾಗೇಂದ್ರ ಪ್ರಸಾದ್ ಸರ್ ಅವ್ರಿಗೆ ನಾವು ತಿಳಿಸಿದಾಗ, ಶ್ರೀನಿವಾಸ್ ನಿಮಗೆ ಒಳ್ಳೆಯದಾಗಲಿ ಅಂತ 2 ಲವ್ ಸಾಂಗ್ 2 ಹಾಡುಗಳನ್ನ ನನಗೆ ಬರೆದುಕೊಟ್ರು. ಅವ್ರಿಗೆ ನಾನು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ರಣಹದ್ದು ಟೈಟಲ್ ಸಾಂಗ್ ಡೈರೆಕ್ಟರ್ ರಾಮ್ ನಾರಾಯಣ್ ಸರ್ಗೆ ಹೇಳಿದಾಗ, ನಿಮ್ಗೆ ಒಳ್ಳೆಯದಾಗಲಿ ಶ್ರೀನಿವಾಸ್, ಜಂಗ್ಲಿ ಪ್ರಸನ್ನ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಅವರು ಅದ್ಭುತವಾಗಿ ಈ ಒಂದು ಹಾಡನ್ನು ಬರ್ಕೊಟ್ರು. ಅದಲ್ಲದೆ ಶಮಿತಾ ಮಲ್ನಾಡ್ ಅವರು, ಅನುರಾಧ ಭಟ್ ಹಾಗೂ ಅಜಯ್ ವಾರಿಯರ್ ಮತ್ತು ರೂಪಾ ಶ್ರೀನಿವಾಸ್ ಇವ್ರುಗಳು ಕೂಡ ನನ್ನ ಜೊತೆ ಸಹಕಾರ ಮಾಡಿ ಹಾಡುಗಳನ್ನ ಹಾಡಿದ್ದಾರೆ. ನಾನು 3 ಜನಕ್ಕೂ 3 ಹಾಡುಗಳನ್ನ ಹಾಡಿದ್ದೀನಿ, ಅಪ್ಪ, ಮಗ ಮತ್ತು ಜಂಗ್ಲಿ ಪ್ರಸನ್ನ ಅವ್ರಿಗೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತಾ ಜಂಗ್ಲಿ ಪ್ರಸನ್ನ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಿಮ್ಮೆಲ್ಲ ಸಹಕಾರ, ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ. ಚಿತ್ರರಂಗದ ದಿಗ್ಗಜರು ಹಾಗೂ ದೊಡ್ಡಮನೆ ಸಹೋದರರು 3 ಜನರು ಒಂದೇ ವೇದಿಕೆಯಲ್ಲಿ ನೋಡುವ ಭಾಗ್ಯ ನಮ್ಮದು ಇವತ್ತು. ಜೊತೆಗೆ ಲಕ್ಷ್ಮೀ ಸಮೇತರಾಗಿ ಗೋವಿಂದನಿದ್ದಾರೆ ಮಧ್ಯದಲ್ಲಿ. ಅದು ಜಂಗ್ಲಿ ಪ್ರಸನ್ನ ಅವರ ಸಿನಿಮಾಕ್ಕೆ ಶುಭ ಸೂಚನೆ ಅನ್ನೋದನ್ನು ತೋರಿಸುತ್ತೆ. ಅದ್ರ ಜೊತೆಗೆ ಹಿರಿಯ ನಿರ್ಮಾಪಕರವರ ಸಹೋದರ ಇದ್ದಾರೆ, ಹಾಗೆ ಸೀನಣ್ಣ ಇದ್ದಾರೆ. ನಮ್ಮವರ ಆತ್ಮೀಯತೆ ತುಂಬ ವರ್ಷದಿಂದ. ಹಾಗೆ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿದ್ದಾರೆ, ನಿರ್ಮಾಪಕ ಸಂಘದ ಅಧ್ಯಕ್ಷರಿದ್ದಾರೆ, ನಮ್ಮ ಆತ್ಮೀಯ ಶರಣ್ ಅವರ ಕಲೆಗೆ ಆಲ್ಮೋಸ್ಟ್ ಎಲ್ಲರೂ ಮಾರು ಹೋದವರೇ ಇರೋದು. ಎಲ್ಲರೂ ಈ ವೇದಿಕೆಯಲ್ಲಿ ಇರುವಂಥದ್ದು ಜಂಗ್ಲಿ ಪ್ರಸನ್ನ ಅವರ ಸಿನಿಮಾದ ಒಂದು ಏನು ಟೀಸರು, ಹಾಡು ನೋಡುವ ಕಾತುರದಿಂದ. ನಮಗೆ ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಸಮಯ ಲೇಟಾಗಿ ಬಂದಿದ್ದರಿಂದ ಮಿಸ್ ಆಯಿತು ಅನ್ಕೋತೀನಿ.
ಹಾಗೆ ಜಂಗ್ಲಿ ಪ್ರಸನ್ನ ಅವರು ಸಹ ಕಲಾವಿದ, ಪೋಷಕ ಕಲಾವಿದ ಅನ್ನೋದಕ್ಕಿಂತಲೂ ಅವರು ಹಿರಿಯ ಕಲಾವಿದರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಚಿತ್ರರಂಗಕ್ಕೆ ಬಂದು 37 ವರ್ಷದಿಂದಲೂ ನಾನು ಜಂಗ್ಲಿ ಪ್ರಸನ್ನ ಅವ್ರನ್ನ ನೋಡ್ತಾ ಇದ್ದೀನಿ. ಜಂಗ್ಲಿ ಪ್ರಸನ್ನ ಅವರು ಇಲ್ಲಿವರೆಗೆ ಕಲಾವಿದರಾಗಿದ್ರು. ಏನೇ ಇರಲಿ, ಏನೋ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಸ್ವಲ್ಪ ಮಧ್ಯ ಹೊರಗಿದ್ರೂ ಕೂಡ ಆ ಆರೋಗ್ಯದ ಸಮಸ್ಯೆಯ ಮಧ್ಯೆ ಕೂಡ ಒಂದು ಸಾಧನೆ ಮಾಡೋದಿದೆ ಅಲ್ವಾ, ಅದು ತುಂಬಾ ಅದನ್ನ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅಂತ ಸಂದರ್ಭದಲ್ಲೂ ಕೂಡ ಅಷ್ಟು ವರ್ಷಗಳ ಕಾಲ ಸಿನಿಮಾ ಪಯಣದಲ್ಲಿ ಸಾಗಿದ್ರು ಕೂಡ ನಾನು ನನ್ನ ಮಕ್ಕಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು ಅಂತ ಹೊರಟಿದಾರಲ್ವಾ, ಅದು ಗ್ರೇಟ್. ಅದಕ್ಕೋಸ್ಕರ ನಮ್ಮ ನಿರ್ದೇಶಕರ ಸಂಘದಿಂದ ಅವರಿಗೆ ನಮ್ಮ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೀವಿ. ಅವ್ರ ಜೊತೆಗೆ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಜೈ ಹಿಂದ್.